ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಎಲ್ಲರೂ ಕಾತುರದಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭವಾಗಿ ಬಿಟ್ಟಿದೆ. ಸೀಸನ್ 11ರಲ್ಲಿ ಮೂರನೆಯ ಸ್ಪರ್ಧಿಯಾಗಿ ವೇದಿಕೆಗೆ ಕಾಲಿಟ್ಟವರು ಧನ್ರಾಜ್ ಆಚಾರ್. ಈ ಧನ್ರಾಜ್ ಆಚಾರ್ಗೆ ಪ್ರಾರಂಭದಲ್ಲಿ ಸುದೀಪ್ ಬಿಗ್ ಶಾಕ್ ನೀಡಿದ್ದಾರೆ. ಸ್ನೇಹಿತರೆ, ಈ ಬಿಗ್ ಬಾಸ್ ಸೀಸನ್ 6ರಲ್ಲಿ ಕುಂದಾಪುರ ಮೂಲದ ಧನ್ರಾಜ್ ಎಂಬುವರು ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಹೋಗಿದ್ರು. ಆ ಟೈಮಲ್ಲಿ ಅವರ ಹೆಸರು ಪೇಪರಲ್ಲಿ ಪ್ರಕಟವಾಗಿತ್ತು. ಅದನ್ನು ಫೋಟೋ ತೆಗೆದು ಇಂದಿನ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವ ಧನ್ರಾಜ್ ಆಚಾರ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಎಂಬಂತೆ ಬಿಬ್ಬಿಸಿ ತನ್ನ ಮೊಬೈಲ್ ಸ್ಟೇಟಸ್ ಆಗಿ ಶೇರ್ ಮಾಡ್ತಾರೆ. ಏಕೆಂದರೆ ಇವರ ಹೆಸರು ಕೂಡ ಧನ್ರಾಜ್. ಇದನ್ನೆಲ್ಲ ನಂಬಿದ ಊರಿನವರು ಹಾಗೂ ಅವರ ಅತ್ಯಾಪ್ತ ಬಳಗಕ್ಕೆ ಸಂಭ್ರಮವೇ ಸಂಭ್ರಮ. ಅವರೆಲ್ಲರೂ ನಾವು ನಂಬಿದ ದೇವರ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಸಂಭ್ರಮಿಸುತ್ತಿದ್ದರು. ಆಗ ಇದನ್ನೆಲ್ಲ ಗಮನಿಸಿದ ಧನ್ರಾಜ್ ಆಚಾರ್ ತುಂಬ ಬೇಸರಪಟ್ಟಿದ್ದರು. ಏಕೆಂದರೆ ನನ್ನ ಈ ಹುಚ್ಚಾಟದಿಂದ ಇವರನ್ನೆಲ್ಲ ನಂಬಿಸಿ ಅವರ ಭಾವನೆಗಳ ಜೊತೆ ಆಟ ಆಡ್ತಿದ್ದೀನಿ ಎಂಬ ನೋವು. ಆದರೆ ಆ ನೋವು ಇಂದಿಗೆ ಮಾಯವಾಗಿ ಧನ್ರಾಜ್ ಆಚಾರ್ ಕಂಡ ಕನಸು ಸೀಸನ್ 11ರಲ್ಲಿ ನನಸಾಯಿತು. ಇವರು ತುಂಬ ಶಾಂತ ಸ್ವಭಾವದ ಮನುಷ್ಯ. ತನ್ನ ಕುಟುಂಬದವರನ್ನೇ ಮುಂದಿಟ್ಟುಕೊಂಡು ಎಲ್ಲರಿಗೂ ಮನರಂಜನೆ ನೀಡುತ್ತಾ ಬಂದ ಅಪರೂಪದ ವ್ಯಕ್ತಿತ್ವ ಅವರದು. ಧನ್ರಾಜ್ ಅವರು ಬಹುಬೇಗ ಬೆಳೆಯಲು ಕಾರಣಕರ್ತರೆಂದರೆ ಅವರ ಪ್ರೀತಿಯ ಕಮಲಜ್ಜಿ. ಸ್ನೇಹಿತರೆ, ಧನ್ರಾಜ್ ಆಚಾರ್ ಹೇಳಿ ಕೇಳಿ ಒಬ್ಬ ಹಾಸ್ಯ ಪ್ರವೃತ್ತಿಯುಳ್ಳ ವ್ಯಕ್ತಿ. ಸದಾಕಾಲ ಎಲ್ಲರನ್ನು ನಗಿಸುತ್ತಾ ಮಾತನಾಡಿಸುವ ವ್ಯಕ್ತಿತ್ವ ಅವರದು. ವಿಭಿನ್ನ ಮ್ಯಾನರಿಸಂನಿಂದ ಕಾಮಿಡಿ ಮಾಡುವ ಮೂಲಕ ಎಲ್ಲರನ್ನು ನಕ್ಕು ನಲಿಸುವ ಕಲಾವಿದ ಎಂದರೆ ಧನ್ರಾಜ್ ಆಚಾರ್ಯ. ಕಾಮಿಡಿ ಕಲಾವಿದ ಧನ್ರಾಜ್ ಆಚಾರ್ಯ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವೇದಿಕೆಗೆ ಗ್ರ್ಯಾಂಡ್ ಆಗಿ ಬಂದ ಧನ್ರಾಜ್ ಆಚಾರ್ಯ ಅವರನ್ನು ಕಿಚ್ಚ ಸುದೀಪ್ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ತಮ್ಮ ಕುಟುಂಬಸ್ಥರ ಜೊತೆ ಸೇರಿಕೊಂಡು ಕಂಟೆಂಟ್ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದರು. ಧನ್ರಾಜ್ ಆಚಾರ್ಯ ವಿಭಿನ್ನ ಕಾಮಿಡಿ ಮ್ಯಾನರಿಸಂಗೆ ನೆಟ್ಟಿಗರು ಮನಸೋತಿದ್ದರು. ತನ್ನ ವಿಭಿನ್ನ ವ್ಯಕ್ತಿತ್ವದ ಮೂಲಕವೇ ಕೆಲವೊಂದು ರಿಯಾಲಿಟಿ ಶೋ ಅಲ್ಲಿ ಕೂಡ ಭಾಗವಹಿಸಿ ಖ್ಯಾತಿ ಗಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಗಿಚ್ಗಿಲಿಗಿಲಿ ಶೋ ಅಲ್ಲಿ ಕೂಡ ಭಾಗವಹಿಸಿರುವುದು ವಿಶೇಷ. ಹೀಗೆ ಗಿಚ್ಗಿಲಿಗಿಲಿ ಖ್ಯಾತಿಯ ಧನ್ರಾಜ್ ಆಚಾರ್ ಹಿಂದೊಮ್ಮೆ ಬಿಗ್ ಬಾಸ್ ಅನ್ನೇ ಟ್ರೋಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹೈಲೈಟ್ ಆಗಿದ್ದರು. ಬಿಗ್ ಬಾಸ್ ಅನ್ನೇ ಅನುಕರಣೆ ಮಾಡುವಂಥ ಕಾಮಿಡಿ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಧನ್ರಾಜ್ ಹಂಚಿಕೊಂಡಿದ್ದರು. ಈ ವಿಡಿಯೋ ಭಾರಿ ಲೈಕ್ಸ್ ಮತ್ತು ವ್ಯೂಸ್ ಗಿಟ್ಟಿಸಿಕೊಂಡಿತ್ತು. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಮೂಲಕ ಸುದ್ದಿಯಾಗಿರೋ ಧನ್ರಾಜ್ ಆಚಾರ್ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಧನ್ರಾಜ್ ಸದಾ ಹೆಂಡತಿ ಜೊತೆ ರೀಲ್ಸ್ ಮಾಡುತ್ತಾ ಜನರನ್ನು ಎಂಟರ್ಟೈನ್ ಮಾಡುತ್ತಾರೆ. ಇವರು ಹೆಚ್ಚು ಆದ್ಯತೆ ನೀಡುವುದು ಕಾಮಿಡಿ ವಿಡಿಯೋಗಳಿಗೆ. ಅದರಲ್ಲೂ ಈ ಹಿಂದೆ ಧನ್ರಾಜ್ ಬಿಗ್ ಬಾಸ್ ಬಗ್ಗೆಯೇ ಒಂದು ವಿಡಿಯೋ ಮಾಡಿದ್ದು ಈಗ ಕಿಚ್ಚ ಸುದೀಪ್ ಕೆಂಗಣಿಗೆ ಗುರಿಯಾಗಿದ್ದಾರೆ. ಬಿಗ್ ಬಾಸ್ ಬಗ್ಗೆ ಧನ್ರಾಜ್ ಮಾಡಿದ ವಿಡಿಯೋದಲ್ಲಿ ಜಗಳ ನಡೆಯೋದು TRPಗಾಗಿ ಎಂದು ವ್ಯಂಗ್ಯವಾಡಿದ್ದರು. ಧನ್ರಾಜ್ ಆಚಾರ್ ಎಂಟ್ರಿ ಕೊಟ್ಟಾಗ ವೇದಿಕೆ ಮೇಲೆಯೇ ಸುದೀಪ್ ಈ ವಿಡಿಯೋ ಪ್ಲೇ ಮಾಡಿಸಿದ್ರು. ಬಳಿಕ ಈ ವಿಚಾರವಾಗಿ ಸುದೀಪ್ ಗಂಭೀರವಾಗಿ ಕ್ಲಾಸ್ ತೆಗೆದುಕೊಂಡರು. ನಾವು ಹೆಂಗ್ ಕಾಣಿಸ್ತೀವಿ? ನಾನು ತಮಾಷೆ ಮಾಡೋ ಹಾಗೆ ಕಾಣ್ತಾ ಇದ್ದೀನ? ಜಗಳ ಮಾಡೋದು TRPಗ? ಗೌರವ ಇಲ್ಲದ ವ್ಯಕ್ತಿಯನ್ನೇಕೆ ಬಿಗ್ ಬಾಸ್ಗೆ ಕರೆಸಿದ್ರಿ ಎಂದು ಸುದೀಪ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಧನ್ರಾಜ್ ನಾನು ತಮಾಷೆಗಾಗಿ ಈ ವಿಡಿಯೋ ಮಾಡಿದ್ದು ಎಂದರು. ಆಗ ಸುದೀಪ್ ನಕ್ಕು ತಮಾಷೆಗಾಗಿ ಎಂದು ಕಾಲೆಳೆದರು. ನಂತರ ನಿಟ್ಟುಸಿರು ಬಿಟ್ಟ ಧನ್ರಾಜ್ ಆಚಾರ್ ಭವ್ಯಗೌಡ ಹಾಗೂ ಯಮುನಾ ಶ್ರೀನಿಧಿ ಅವರ ನಿರ್ಧಾರದ ಮೇಲೆ ಮೂರನೆಯ ಸ್ಪರ್ಧಿಯಾಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ.